ಏನ್ ಕೇಳಿಕೆ ಜನಗಣತಿ ವಿಷಯ ಚರ್ಚೆ ಬಂದಿದೆ. ಈಗ ನಿಮ್ಮ ಪಕ್ಷದ ಈ ರಾಜ್ಯದ ಜನತೆ ಸಂಘಟನೆಗಳು ಸಮುದಾಯದವರು ಸ್ವಾಮೀಜಿಗಳು ಎಲ್ಲ ಹೇಳಿದ್ರು ನೀವು ಕೇಳಿಲ್ಲ. ಈಗ ನಿಮ್ಮ ಪಕ್ಷ ಹೇಳಿದ ತಕ್ಷಣ ಒಂದು ರೀತಿ ದೇವಸ್ಥಾನ ತೀರ್ಥ ಕೊಟ್ಟಂಗೆ ಆಗಿದೆ. ಜನ ಹೇಳೋದು ನೀವು ಕೇಳಿಲ್ಲ. ಅದನ್ನ ಕೇಳಿದ್ ನಾವೆಲ್ಲ ಅಂತಿಮ ಮೇಲೆ ಮಾಡಿದ್ರೆ ಜನರ ಅಭಿಪ್ರಾಯ ಕೇಳಲಿಕ್ಕೆ ಎಲ್ಲ ಕಡೆ ಸುತ್ತಾಗ್ತಾ ಇದೀವಿ. ಅದರಲ್ಲಿ AICC ಒಂದು, ಹೈಕಮಾಂಡ್ ಕೂಡ ಒಂದು. ಸೊ ಕಳೆದ ಕ್ಯಾಬಿನೆಟಲ್ಲಿ ಕೂಡ ಚರ್ಚೆ ಆಗಿತ್ತು, ಹೈಕಮಾಂಡ್ ಗಮನಕ್ಕೆ ತರೋಣ ಅಂತ. ಸೊ ನಾವು ಕೂಡ ನಮ್ಮ ಪತ್ರದಲ್ಲಿ CM ಅವ್ರಿಗೆ ಪತ್ರ ಬರೆದಿದ್ದೀವಿ. ಇದನ್ನೇ ಬರೆದಿದ್ದೀವಿ ನಾವು, ಎಲ್ಲರ ಅಭಿಪ್ರಾಯ ಪಡಿಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದಂತೆ ನಮ್ಮ ಪತ್ರದಲ್ಲಿ ಇದೆ. ಹೆಚ್ಚು ಕಮ್ಮಿ ಭಾಳಷ್ಟು ಸಚಿವರು ಅದೇ ರೀತಿ ಕೊಟ್ಟಿದ್ದಾರೆ, ಎಲ್ಲರ ಜೊತೆ ಚರ್ಚೆ ಆಗಬೇಕಂತ. ಸೊ ಅದನ್ನು ಫಾಲೋ ಮಾಡಿದ್ದಾರೆ. ಅದರಲ್ಲಿ CM ಅವ್ರದ್ದು ಅಥವಾ ಏನು ತರಾತುರಿ ಏನಿಲ್ಲ, ಕರೆಕ್ಟ್ ಇದೆ, ಅದರಲ್ಲಿ ಏನಿಲ್ಲ. ಆದರೂ ಕೂಡ ಅವಕಾಶ ಕೊಡೋದು ಅಂತ ಹೇಳಿದ್ದಾರೆ. ಒಂದು ಸಾರಿ ಅದಕ್ಕೆ ಅವ್ರಿಗೆ ಏನರ ಕನ್ಫ್ಯೂಷನ್ ಇದ್ದರೆ, ಗೊಂದಲ ಇದ್ದರೆ ಸರಿ ಮಾಡಲಿಕ್ಕೆ ಒಂದು 60 ದಿವಸ ಹೇಳ್ತಾರೆ, 90 ಡೇಸಲ್ಲಿ ಆಗ್ಬೋದು. ಹೆಂಗ್ ಸಾಧ್ಯ ಸರ್ 90 ಡೇಟ್ ಅಲ್ಲಿ? ಈಗ ಆಗದ ಅಲ್ಲ, ಮರು ಸರ್ವೆ ಮಾಡ್ತೀವಿ ಅಂತಂದ್ರೆ ಮತ್ತೆ ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ತೀವಿ. ಮರು ಸರ್ವೆ ಇಲ್ಲ, ಮರು ಸರ್ವೆ ಮಾಡೋದು ಪಾರ್ಟಿ ಹೈಕಮಾಂಡ್ ಮರು ಸರ್ವೆ ಅಂತ ಹೇಳಿದ್ದಾರೆ. ಸ್ವಲ್ಪ ನರ್ಲೆಕ್ಲೆ ಅದನ್ನು ಪಬ್ಲಿಕ್ ಆಗಿ ಓಪನ್ ಮಾಡ್ತಾರೆ. ಏನು ಕಾನ್ಸ್ಟಿಟ್ಯೂನ್ಸಿ ವೈಸು ಗಣತಿ ಇದೆಲ್ಲ, ಈ ಜಾತಿಯವ್ರು ಇಷ್ಟಿದ್ದಾರೆ, ಈ ಜಾತಿಯವ್ರು ಇಷ್ಟಿದ್ದಾರೆ, ಅದನ್ನು ಸಾರ್ವಜನಿಕವಾಗಿ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ರೆ ಅದನ್ನು ತಗೊಂಡು ನೋಡ್ಕೋತಾರೆ. ಅಲ್ಲಿ ಗೊತ್ತಾಯ್ತು ಅವ್ರಿಗೆ ಯಾವ ನಮ್ಮ ಜಾತಿಯವ್ರು ಇರ್ತಾರೆ, ನಿಮ್ಮ ಜಾತಿಯವ್ರು ಇರ್ತಾರೆ. ಅದೇ ಮರು ಸರ್ವೆ ಅಂದರೆ ಅದೇ ಟೋಟಲಿ ಬಹುಶಃ ಹೋಗ್ಲಿಕ್ಕೆ ಆಗೋಲ್ಲ ಮನೆಗೆ. ನಿಮಗೇನು ಅಂಕಿ ಅಂಶದಲ್ಲಿ ವ್ಯತ್ಯಾಸ ಇದ್ದರೆ ಅದ್ರ ಬಗ್ಗೆ ನೀವು ಚಾಲೆಂಜ್ ಮಾಡ್ಬೋದು. ಅದನ್ನು ತಹಶೀಲ್ದಾರ್ಗೆ ಅಧಿಕಾರ ಕೊಡ್ತಾರೆ ಬದಲಾವಣೆ ಮಾಡಲಿಕ್ಕೆ. ಮಾಡಿದ್ರೆ ಯಾವುದ್ರೆ ನಾವು ನಮ್ಮ ಇಲ್ಲ ಮರು ಸರ್ವೆ ಇಲ್ಲ, ಕರೆಕ್ಷನ್ ಮಾಡ್ಲಿ, ಏನಾಗಲ್ಲ. ಯಾವ್ದು ಮಾಡ್ರು ಜನರಿಗೆ ಗೊಂದಲ ಆಗಬಾರ್ದು. ಇನ್ನೊಂದು ಬೇಕಾದ್ರೆ ಮಾಡಿದ್ರೆ ಮಾಡಲಿ, ಏನು ತೊಂದರೆ ಏನು, ಏನೋ ಒಂದು ಸ್ವಲ್ಪ ಸಮಯ ಬೇಕಾಗ್ತದೆ. ಒಂದು ಸಾರಿ ವಿರೋಧ ಪರವಾಗಿ ಒಂದು ಸಾರಿ ಹೋಗ್ತೈತೆ. ಇಲ್ಲ ನಮ್ಮ ಸರ್ಕಾರದ ತಲೆ ಮೇಲೆ ಯಾವಾಗಲೂ ಸುತ್ತಾನೆ ಇರ್ತಾರೆ. ಇದು ಅದಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಮತ್ತೊಮ್ಮೆ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ. ಆವಾಗೂ ಸಿಕ್ಕೇ ಸಿಗ್ತಾರೆ. ಯಾರಿದ್ದವ್ರನ್ನ ಏನು ಮಾಡಲಿಕ್ಕೆ ಆಗೋಲ್ಲ. ಯಾರಿದ್ದವರು ಅಷ್ಟು ಬಂದೇ ಬರ್ತಾರೆ, ಗೊಂದಲ ಇಲ್ಲ. ಸೊ ಭಾಳ ಜನ ಇದು ಹಳೇದಿದೆ, ಈಗ ಚೇಂಜ್ ಆಗಿದೆ, ಈಗ ಬೇರೆ ಲೆಕ್ಕ ಅಂತ ಹೇಳ್ತಾರೆ. ಸೊ ಒಂದು ಸಾರಿ ಅವರು ಗೊಂದಲ ಹೋಗಲಿ, ಜನರ ಗೊಂದಲದಲ್ಲಿ ಇಟ್ಟು ಮಾಡಿದ್ರಾಗ ಏನಾಗ್ತಿಲ್ಲ. ಅವರು ಒಂದು ದಾರಿಗೆ ಕ್ಲಾರಿಟಿ ಬರಲಿ. ಸರ್, ಈಗ 195 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ವರದಿ ತಯಾರು ಮಾಡಿಕೊಂಡು 10 ವರ್ಷ ತನಕ ಇಟ್ಕೊಂಡು ತಪ್ಪು ಯಾರ್ದು? ಈಗ ಅದಕ್ಕಾಗಿ ರಾಜ್ಯದ 200 ಕೋಟಿ ರೂಪಾಯಿ 195 ಕೋಟಿ ರೂಪಾಯಿ ಈಗ ವ್ಯರ್ಥವಾಯ್ತಲ್ಲ, ಅದಕ್ಕೆ ಯಾರು ಜವಾಬ್ದಾರಿ ಸರ್? ಹಂಗಿದ್ರೆ ಅದೆಲ್ಲ ಮಾಡಬೇಕಾಯ್ತು. ಅವ್ರು ಏನು ಮಾಡಿದ್ರು, ಈಗ ಜನ ಬೇರೆ ಬೇರೆ ಸಮುದಾಯಗಳು, ಮಠಾಧೀಶರು, ಸಂಘ ಸಂಸ್ಥೆಯವರು ವಿರೋಧ ಮಾಡ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಮತ್ತೆ ನಾವು ಮಾಡೋದು ಅನಿವಾರ್ಯ, ಮಾಡಲೇಬೇಕು. ಏನ್ ಕೇಳಿಕೆ ಜನಗಣತಿ ವಿಷಯ ಚರ್ಚೆ ಬಂದಿದೆ. ಈಗ ನಿಮ್ಮ ಪಕ್ಷದ ಈ ರಾಜ್ಯದ ಜನತೆ ಸಂಘಟನೆಗಳು ಸಮುದಾಯದವರು ಸ್ವಾಮೀಜಿಗಳು ಎಲ್ಲ ಹೇಳಿದ್ರು ನೀವು ಕೇಳಿಲ್ಲ. ಈಗ ನಿಮ್ಮ ಪಕ್ಷ ಹೇಳಿದ ತಕ್ಷಣ ಒಂದು ರೀತಿ ದೇವಸ್ಥಾನ ತೀರ್ಥ ಕೊಟ್ಟಂಗೆ ಆಗಿದೆ. ಜನ ಹೇಳೋದು ನೀವು ಕೇಳಿಲ್ಲ. ಅದನ್ನ ಕೇಳಿದ್ ನಾವೆಲ್ಲ ಅಂತಿಮ ಮೇಲೆ ಮಾಡಿದ್ರೆ ಜನರ ಅಭಿಪ್ರಾಯ ಕೇಳಲಿಕ್ಕೆ ಎಲ್ಲ ಕಡೆ ಸುತ್ತಾಗ್ತಾ ಇದೀವಿ. ಅದರಲ್ಲಿ AICC ಒಂದು, ಹೈಕಮಾಂಡ್ ಕೂಡ ಒಂದು. ಸೊ ಕಳೆದ ಕ್ಯಾಬಿನೆಟಲ್ಲಿ ಕೂಡ ಚರ್ಚೆ ಆಗಿತ್ತು, ಹೈಕಮಾಂಡ್ ಗಮನಕ್ಕೆ ತರೋಣ ಅಂತ. ಸೊ ನಾವು ಕೂಡ ನಮ್ಮ ಪತ್ರದಲ್ಲಿ CM ಅವ್ರಿಗೆ ಪತ್ರ ಬರೆದಿದ್ದೀವಿ. ಇದನ್ನೇ ಬರೆದಿದ್ದೀವಿ ನಾವು, ಎಲ್ಲರ ಅಭಿಪ್ರಾಯ ಪಡಿಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದಂತೆ ನಮ್ಮ ಪತ್ರದಲ್ಲಿ ಇದೆ. ಹೆಚ್ಚು ಕಮ್ಮಿ ಭಾಳಷ್ಟು ಸಚಿವರು ಅದೇ ರೀತಿ ಕೊಟ್ಟಿದ್ದಾರೆ, ಎಲ್ಲರ ಜೊತೆ ಚರ್ಚೆ ಆಗಬೇಕಂತ. ಸೊ ಅದನ್ನು ಫಾಲೋ ಮಾಡಿದ್ದಾರೆ. ಅದರಲ್ಲಿ CM ಅವ್ರದ್ದು ಅಥವಾ ಏನು ತರಾತುರಿ ಏನಿಲ್ಲ, ಕರೆಕ್ಟ್ ಇದೆ, ಅದರಲ್ಲಿ ಏನಿಲ್ಲ. ಆದರೂ ಕೂಡ ಅವಕಾಶ ಕೊಡೋದು ಅಂತ ಹೇಳಿದ್ದಾರೆ. ಒಂದು ಸಾರಿ ಅದಕ್ಕೆ ಅವ್ರಿಗೆ ಏನರ ಕನ್ಫ್ಯೂಷನ್ ಇದ್ದರೆ, ಗೊಂದಲ ಇದ್ದರೆ ಸರಿ ಮಾಡಲಿಕ್ಕೆ ಒಂದು 60 ದಿವಸ ಹೇಳ್ತಾರೆ, 90 ಡೇಸಲ್ಲಿ ಆಗ್ಬೋದು. ಹೆಂಗ್ ಸಾಧ್ಯ ಸರ್ 90 ಡೇಟ್ ಅಲ್ಲಿ? ಈಗ ಆಗದ ಅಲ್ಲ, ಮರು ಸರ್ವೆ ಮಾಡ್ತೀವಿ ಅಂತಂದ್ರೆ ಮತ್ತೆ ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ತೀವಿ. ಮರು ಸರ್ವೆ ಇಲ್ಲ, ಮರು ಸರ್ವೆ ಮಾಡೋದು ಪಾರ್ಟಿ ಹೈಕಮಾಂಡ್ ಮರು ಸರ್ವೆ ಅಂತ ಹೇಳಿದ್ದಾರೆ. ಸ್ವಲ್ಪ ನರ್ಲೆಕ್ಲೆ ಅದನ್ನು ಪಬ್ಲಿಕ್ ಆಗಿ ಓಪನ್ ಮಾಡ್ತಾರೆ. ಏನು ಕಾನ್ಸ್ಟಿಟ್ಯೂನ್ಸಿ ವೈಸು ಗಣತಿ ಇದೆಲ್ಲ, ಈ ಜಾತಿಯವ್ರು ಇಷ್ಟಿದ್ದಾರೆ, ಈ ಜಾತಿಯವ್ರು ಇಷ್ಟಿದ್ದಾರೆ, ಅದನ್ನು ಸಾರ್ವಜನಿಕವಾಗಿ
ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ರೆ ಅದನ್ನು ತಗೊಂಡು ನೋಡ್ಕೋತಾರೆ. ಅಲ್ಲಿ ಗೊತ್ತಾಯ್ತು ಅವ್ರಿಗೆ ಯಾವ ನಮ್ಮ ಜಾತಿಯವ್ರು ಇರ್ತಾರೆ, ನಿಮ್ಮ ಜಾತಿಯವ್ರು ಇರ್ತಾರೆ. ಅದೇ ಮರು ಸರ್ವೆ ಅಂದರೆ ಅದೇ ಟೋಟಲಿ ಬಹುಶಃ ಹೋಗ್ಲಿಕ್ಕೆ ಆಗೋಲ್ಲ ಮನೆಗೆ. ನಿಮಗೇನು ಅಂಕಿ ಅಂಶದಲ್ಲಿ ವ್ಯತ್ಯಾಸ ಇದ್ದರೆ ಅದ್ರ ಬಗ್ಗೆ ನೀವು ಚಾಲೆಂಜ್ ಮಾಡ್ಬೋದು. ಅದನ್ನು ತಹಶೀಲ್ದಾರ್ಗೆ ಅಧಿಕಾರ ಕೊಡ್ತಾರೆ ಬದಲಾವಣೆ ಮಾಡಲಿಕ್ಕೆ. ಮಾಡಿದ್ರೆ ಯಾವುದ್ರೆ ನಾವು ನಮ್ಮ ಇಲ್ಲ ಮರು ಸರ್ವೆ ಇಲ್ಲ, ಕರೆಕ್ಷನ್ ಮಾಡ್ಲಿ ಏನಾಗಲ್ಲ. ಯಾವ್ದು ಮಾಡ್ರು ಜನರಿಗೆ ಗೊಂದಲ ಆಗಬಾರ್ದು. ಇನ್ನೊಂದು ಬೇಕಾದ್ರೆ ಮಾಡಿದ್ರೆ ಮಾಡಲಿ ಏನು ತೊಂದರೆ ಏನು, ಏನೊಂದು ಸ್ವಲ್ಪ ಸಮಯ ಬೇಕಾಗ್ತದೆ. ಒಂದು ಸಾರಿ ವಿರೋಧ ಪರವಾಗಿ ಒಂದು ಸಾರಿ ಹೋಗ್ತದೆ. ಇಲ್ಲ ನಮ್ಮ ಸರ್ಕಾರದ ತಲೆ ಮೇಲೆ ಯಾವಾಗಲೂ ಸುತ್ತಾನೆ ಇರ್ತಾರೆ. ಇದು ಅದಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಮತ್ತೊಮ್ಮೆ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ. ಆವಾಗೂ ಸಿಕ್ಕೇ ಸಿಗ್ತಾರೆ. ಯಾರಿದ್ದವ್ರನ್ನ ಏನು ಮಾಡ್ಲಿಕ್ಕೆ ಆಗೋಲ್ಲ. ಯಾರಿದ್ದವರು ಅಷ್ಟು ಬಂದೇ ಬರ್ತಾರೆ, ಗೊಂದಲ ಇಲ್ಲ. ಸೊ ಭಾಳ ಜನ ಇದು ಹಳೇದಿದೆ, ಈಗ ಚೇಂಜ್ ಆಗಿದೆ, ಈಗ ಬೇರೆ ಲೆಕ್ಕ ಅಂತ ಹೇಳ್ತಾರೆ. ಸೊ ಒಂದು ಸಾರಿ ಅವರು ಗೊಂದಲ ಹೋಗಲಿ, ಜನರ ಗೊಂದಲದಲ್ಲಿ ಇಟ್ಟು ಮಾಡಿದ್ರಾಗ ಏನಾಗ್ತಿಲ್ಲ. ಅವರು ಒಂದು ದಾರಿಗೆ ಕ್ಲಾರಿಟಿ ಬರಲಿ. ಸರ್, ಈಗ 195 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ವರದಿ ತಯಾರು ಮಾಡಿಕೊಂಡು 10 ವರ್ಷ ತನಕ ಇಟ್ಕೊಂಡು ತಪ್ಪು ಯಾರ್ದು? ಈಗ ಅದಕ್ಕಾಗಿ ರಾಜ್ಯದ 200 ಕೋಟಿ ರೂಪಾಯಿ 195 ಕೋಟಿ ರೂಪಾಯಿ ಈಗ ವ್ಯರ್ಥವಾಯ್ತಲ್ಲ, ಅದಕ್ಕೆ ಯಾರು ಜವಾಬ್ದಾರಿ ಸರ್? ಹಂಗಿದ್ರೆ ಜವಾಬ್ದಾರಿನ ಮಾಡಬೇಕಾಯ್ತು. ಅವ್ರು ಏನು ಮಾಡಿದ್ರು, ಈಗ ಜನ ಬೇರೆ ಬೇರೆ ಸಮುದಾಯಗಳು, ಮಠಾಧೀಶರು, ಸಂಘ ಸಂಸ್ಥೆಯರು ವಿರೋಧ ಮಾಡ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಮತ್ತೆ ನಾವು ಮಾಡೋದು ಅನಿವಾರ್ಯ, ಮಾಡಲೇಬೇಕು. ಜಾತಿ ಜನಗಣತಿ ವಿಷಯ ಚರ್ಚೆ ಬಂದಿದೆ. ಈಗ ನಿಮ್ಮ ಪಕ್ಷದ ಈ ರಾಜ್ಯದ ಜನತೆ, ಸಂಘಟನೆಗಳು, ಸಮುದಾಯದವರು, ಸ್ವಾಮೀಜಿಗಳು ಎಲ್ಲ ಹೇಳಿದ್ರು ನೀವು ಕೇಳಲಿಲ್ಲ. ಈಗ ನಿಮ್ಮ ಪಕ್ಷ ಹೇಳಿದ ತಕ್ಷಣ ಒಂದು ರೀತಿ ದೇವಸ್ಥಾನ ತೀರ್ಥ ಕೊಟ್ಟಂಗೆ ಆಗಿದೆ. ಜನ ಹೇಳೋದು ನೀವು ಕೇಳಿಲ್ಲ. ಅದನ್ನ ಕೇಳಿದ್ ನಾವೆಲ್ಲ ಅಂತಿಮ ಮೇಲೆ ಮಾಡಿದ್ರೆ ಜನರ ಅಭಿಪ್ರಾಯ ಕೇಳಲಿಕ್ಕೆ ಎಲ್ಲ ಕಡೆ ಸುತ್ತಾಗ್ತಾ ಇದ್ವಿ. ಅದರಲ್ಲಿ AICC ಒಂದು, ಹೈಕಮಾಂಡ್ ಕೂಡ ಒಂದು. ಸೊ ಕಳೆದ ಕ್ಯಾಬಿನೆಟಲ್ಲಿ ಕೂಡ ಚರ್ಚೆ ಆಗಿತ್ತು, ಹೈಕಮಾಂಡ್ ಗಮನಕ್ಕೆ ತರೋಣ ಅಂತ. ಸೊ ನಾವು ಕೂಡ ನಮ್ಮ ಪತ್ರದಲ್ಲಿ CM ಅವ್ರಿಗೆ ಪತ್ರ ಬರೆದಿದ್ದೀವಿ. ಇದನ್ನೇ ಬರೆದಿದ್ದೀವಿ ನಾವು, ಎಲ್ಲರ ಅಭಿಪ್ರಾಯ ಪಡಿಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದಂತೆ ನಮ್ಮ ಪತ್ರದಲ್ಲಿ ಇದೆ. ಹೆಚ್ಚು ಕಮ್ಮಿ ಭಾಳಷ್ಟು ಸಚಿವರು ಅದೇ ರೀತಿ ಕೊಟ್ಟಿದ್ದಾರೆ, ಎಲ್ಲರ ಜೊತೆ ಚರ್ಚೆ ಆಗಬೇಕಂತ. ಸೊ ಅದನ್ನು ಫಾಲೋ ಮಾಡಿದ್ದಾರೆ. ಅದರಲ್ಲಿ CM ಅವ್ರದ್ದು ಅಥವಾ ಏನು ತರಾತುರಿ ಏನಿಲ್ಲ, ಕರೆಕ್ಟ್ ಇದೆ, ಅದರಲ್ಲಿ ಏನಿಲ್ಲ. ಆದರೂ ಕೂಡ ಅವಕಾಶ ಕೊಡೋದು ಅಂತ ಹೇಳಿದ್ದಾರೆ. ಒಂದು ಸಾರಿ ಅದಕ್ಕೆ ಅವ್ರಿಗೆ ಏನರೆ ಕನ್ಫ್ಯೂಷನ್ ಇದ್ದರೆ, ಗೊಂದಲ ಇದ್ದರೆ ಸರಿ ಮಾಡಲಿಕ್ಕೆ ಒಂದು 60 ದಿವಸ ಹೇಳ್ತಾರೆ, 90 ಡೇಸಲ್ಲಿ ಆಗ್ಬೋದು. ಹೆಂಗ್ ಸಾಧ್ಯ ಸರ್ 90 ಡೇಟಲ್ಲಿ? ಈಗ ಆಗದ ಅಲ್ಲ, ಮರು ಸರ್ವೆ ಮಾಡ್ತೀವಿ ಅಂತಂದ್ರೆ ಮತ್ತೆ ಮನೆಗೆ ಹೋಗಿ ಸರ್ವೆ ಮಾಡ್ತೀವಿ. ಮರು ಸರ್ವೆ ಇಲ್ಲ, ಮರು ಸರ್ವೆ ಮಾಡೋದು ಪಾರ್ಟಿ ಹೈಕಮಾಂಡ್ ಮರು ಸರ್ವೆ ಅಂತ ಹೇಳಿದ್ದಾರೆ. ಸ್ವಲ್ಪ ನನ್ನ ಲೆಕ್ಕಲೆ ಅದನ್ನು ಪಬ್ಲಿಕ್ ಆಗಿ ಓಪನ್ ಮಾಡ್ತಾರೆ. ಏನು ಕಾನ್ಸ್ಟಿಟ್ಯೂನ್ಸಿ ವೈಸು ಗಣತಿ ಇದೆಲ್ಲ, ಈ ಜಾತಿಯವ್ರು ಇಷ್ಟಿದ್ದಾರೆ, ಈ ಜಾತಿಯವ್ರು ಇಷ್ಟಿದ್ದಾರೆ, ಅದನ್ನು ಸಾರ್ವಜನಿಕವಾಗಿ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ರೆ ಅದನ್ನು ತಗೊಂಡು ನೋಡ್ಕೋತಾರೆ. ಅಲ್ಲಿ ಗೊತ್ತಾಯ್ತು ಅವ್ರಿಗೆ ಯಾವ ನಮ್ಮ ಜಾತಿಯವ್ರು ಇರ್ತಾರೆ, ನಿಮ್ಮ ಜಾತಿಯವ್ರು ಇರ್ತಾರೆ. ಅದೇ ಮರು ಸರ್ವೆ ಅಂದರೆ ಅದೇ ಟೋಟಲಿ ಬಹುಶಃ ಹೋಗ್ಲಿಕ್ಕೆ ಆಗೋಲ್ಲ ಮನೆಗೆ. ನಿಮಗೇನು ಅಂಕಿ ಅಂಶದಲ್ಲಿ ವ್ಯತ್ಯಾಸ ಇದ್ದರೆ ಅದ್ರ ಬಗ್ಗೆ ನೀವು ಚಾಲೆಂಜ್ ಮಾಡ್ಬೋದು. ಅದನ್ನು ತಹಶೀಲ್ದಾರ್ಗೆ ಅಧಿಕಾರ ಕೊಡ್ತಾರೆ ಬದಲಾವಣೆ ಮಾಡಲಿಕ್ಕೆ. ಮಾಡಿದ್ರೆ ಯಾವುದ್ರೆ ನಾವು ನಮ್ಮ ಇಲ್ಲ ಮರು ಸರ್ವೆ ಇಲ್ಲ, ಕರೆಕ್ಷನ್ ಮಾಡ್ಲಿ ಏನಾಗಲ್ಲ. ಯಾವ್ದು ಮಾಡ್ರು ಜನರಿಗೆ ಗೊಂದಲ ಆಗಬಾರ್ದು. ಇನ್ನೊಂದು ಬೇಕಾದ್ರೆ ಮಾಡಿದ್ರೆ ಮಾಡಲಿ ಏನು ತೊಂದರೆ ಏನು, ಏನೊಂದು ಸ್ವಲ್ಪ ಸಮಯ ಬೇಕಾಗ್ತದೆ. ಒಂದು ಸಾರಿ ವಿರೋಧ ಪರವಾಗಿ ಒಂದು ಸಾರಿ ಹೋಗ್ತದೆ. ಇಲ್ಲ ನಮ್ಮ ಸರ್ಕಾರದ ತಲೆ ಮೇಲೆ ಯಾವಾಗಲೂ ಸುತ್ತಾನೆ ಇರ್ತಾರೆ. ಇದು ಅದಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಮತ್ತೊಮ್ಮೆ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ. ಆವಾಗೂ ಸಿಕ್ಕೇ ಸಿಗ್ತಾರೆ. ಯಾರಿದ್ದವ್ರನ್ನ ಏನು ಮಾಡ್ಲಿಕ್ಕೆ ಆಗೋಲ್ಲ. ಯಾರಿದ್ದವರು ಅಷ್ಟು ಬಂದೇ ಬರ್ತಾರೆ, ಗೊಂದಲ ಇಲ್ಲ. ಸೊ ಭಾಳ ಜನ ಇದು ಹಳೇದಿದೆ, ಈಗ ಚೇಂಜ್ ಆಗಿದೆ, ಈಗ ಬೇರೆ ಲೆಕ್ಕ ಅಂತ ಹೇಳ್ತಾರೆ. ಸೊ ಒಂದು ಸಾರಿ ಅವರು ಗೊಂದಲ ಹೋಗಲಿ, ಜನರ ಗೊಂದಲದಲ್ಲಿ ಇಟ್ಟು ಮಾಡಿದ್ರಾಗ ಏನಾಗ್ತಿಲ್ಲ. ಅವರು ಒಂದು ದಾರಿಗೆ ಕ್ಲಾರಿಟಿ ಬರಲಿ. ಸರ್, ಈಗ 195 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ವರದಿ ತಯಾರು ಮಾಡಿಕೊಂಡು 10 ವರ್ಷ ತನಕ ಇಟ್ಕೊಂಡು ತಪ್ಪು ಯಾರ್ದು?
ಈಗ ಅದಕ್ಕಾಗಿ ರಾಜ್ಯದ 200 ಕೋಟಿ ರೂಪಾಯಿ 195 ಕೋಟಿ ರೂಪಾಯಿ ಈಗ ವ್ಯರ್ಥವಾಯ್ತಲ್ಲ, ಅದಕ್ಕೆ ಯಾರು ಜವಾಬ್ದಾರಿ ಸರ್? ಹಂಗಿದ್ರೆ ಅದೆಲ್ಲ ಮಾಡಬೇಕಾಯ್ತು. ಅವ್ರು ಏನು ಮಾಡಿದ್ರು, ಈಗ ಜನ ಬೇರೆ ಬೇರೆ ಸಮುದಾಯಗಳು, ಮಠಾಧೀಶರು, ಸಂಘ ಸಂಸ್ಥೆಯರು ವಿರೋಧ ಮಾಡ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಮತ್ತೆ ನಾವು ಮಾಡೋದು ಅನಿವಾರ್ಯ, ಮಾಡಲೇಬೇಕು.